जिवेन्द्र सिद्धा शिवलोकाराध्य सर्वज्ञ शंभु जगन्नाथ जगत्पितामह हर श्रीकांत वाणीश विष्णु जितानांग जिनेश्वर पश्चिम समुद्राणीश्वर निजमं तोरु दयाಳುವೆ ತಳುವಿದೇಂ ರತ್ನಾಕರಾಧೀಶ್ವರ. ಸರಸ್ವತಿಯ ದೇಗುಲ ಸಂತ ತೋಮಸರ ಈ ಒಂದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಯ ವಾರ್ಷಿಕೋತ್ಸವ ಇತ್ತೀಚೆಗಷ್ಟೇ ಮುಗಿದಿದೆ. ಇದೀಗ ಯೇಸು ಕ್ರಿಸ್ತರು ಅವತರಿಸಿ ಲೋಕದಲ್ಲಿ ಸುವಾರ್ತೆಯನ್ನು ತುಂಬಿಸಿದ ಶುಭ ಸಂದರ್ಭದ ಕ್ರಿಸ್ಮಸ್ ಬಂಧುತ್ವದ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಅನೇಕ ಜನ ಸಹೋದರರು, ನಮಗೆ ಮಹಾವೀರ ಸ್ವಾಮಿ ಇರ್ಬೋದು, ಕೃಷ್ಣ ಇರ್ಬೋದು, ರಾಮ ಇರ್ಬೋದು, ಪೈಗಂಬರರು ಇರ್ಬೋದು, ಇವರೆಲ್ಲರೊಟ್ಟಿಗೆ ನಾವು ಎಷ್ಟೇ ಮಾತಾಡಿದ್ರು ನಮ್ಮಲ್ಲಿ ಒಂದು ಸಮನ್ವಯತೆ ಇದ್ದಾಗ ಮಾತ್ರ ನಾವು ರಾಷ್ಟ್ರದ ಪ್ರಗತಿಯನ್ನು ಕಾಣುವುದು ಸಾಧ್ಯ. ಮಕ್ಕಳೇ, ಬೇರೆ ಬೇರೆ ರೀತಿಯ ಸಂಸ್ಕೃತಿಯಿಂದ ನಾವು ಬಂದಿರ್ತೇವೆ, ಬೇರೆ ಬೇರೆ ರೀತಿಯ ಸಂಸ್ಕಾರದಿಂದ ಬಂದಿರ್ತೇವೆ. ಆದರೆ ಒಟ್ಟಾಗಿ ನಾವು ಕೂತಾಗ ಒಂದು ಪ್ರಗತಿಯ ಬಗ್ಗೆ ಚಿಂತನೆ ಮಾಡಿದಾಗ, ಒಂದು ದೇಶದ ಬಗ್ಗೆ ನಾವು ಚಿಂತನೆ ಮಾಡಿದಾಗ ನಮಗೆಲ್ಲರಿಗೆ ಬೇಕಾಗಿರುವುದು ಈ ವೃಕ್ಷದಲ್ಲಿ ಹಾಕಿದಂಥ ಎಲ್ಲ ಫಲಕಗಳು, ಸಮಾನತೆ ಅಂತ ಹೇಳುವಂಥದ್ದು, ಪ್ರಾಮಾಣಿಕತೆ ಅಂತ ಹೇಳುವಂಥದ್ದು, ಶಾಂತಿ, ಸಹಕಾರ, ಸಹಬಾಳ್ವೆ, ಇದೆಲ್ಲವನ್ನು ನಾವು ಸೇರಿಸಿಕೊಂಡಾಗ ನಮಗೆ ಪ್ರಗತಿ, ಉತ್ಸಾಹ, ಆನಂದ ಎಲ್ಲವೂ ಕೂಡ ಸಿಗಲು ಸಾಧ್ಯ ಇದೆ. ನಾವು ಯಾವುದಕ್ಕಾಗಿ ಓದ್ತಾ ಇದ್ದೇವೆ, ಶಾಲೆಗೆ ಯಾಕೆ ಹೋಗಬೇಕು ಅನ್ನುವ ಪ್ರಶ್ನೆಯನ್ನು ಮಾಡಿದಾಗ ವಿವೇಕಾನಂದರು ಹೇಳ್ತಾರಂತೆ, ಶಾಲೆಗೆ ಹೋದರೆ ಅವನನ್ನು ಯಾವ ಕಳ್ಳರೂ ಕೂಡ ಕದಿಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ. ಅವನಲ್ಲಿರುವ ಜ್ಞಾನವನ್ನು ಎಲ್ಲದನ್ನೂ ಕದಿಬೋದು, CCTV ಹಾಕಬೇಕಾಗ್ತದೆ. ಆದರೆ ನಮ್ಮ ಪಡೆದಂಥ ಜ್ಞಾನವನ್ನು ಕದಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಒಂದು ಅಮೂಲ್ಯ ಒಂದು ಸಂಪತ್ತನ್ನು ಈ ನಮ್ಮ ಹಿಂದಿನ ಗುರು ಪರಂಪರೆಯಲ್ಲಿ ಶಿಕ್ಷಣಾಲಯಗಳನ್ನು ತೆರೆಯುವುದರ ಮೂಲಕ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಒಂದು ಅವರು ನಿಮ್ಮ ಫೋಟೋ ಹಿಂದಿನ ಕಾಲದಲ್ಲಿ ಏನಾಗಿದ್ದೀರಿ, ಯಾವ ಶಾಲೆಯಲ್ಲಿ ಓದಿದ್ದೀರಿ ಅಂತ ಹೇಳುವಾಗ ಮತ್ತಷ್ಟು ಹೆಮ್ಮೆ. ಹೀಗೆ ನಿಮ್ಮ ಪೂರ್ವ ಬಾಲಕ ಅವಸ್ಥೆ ಏನಿದೆ, ಇದು ಗೋಲ್ಡನ್ ಲೈಫ್ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ಕಾಲದ ಜನ ಅವ್ರು ಹೇಗಿರ್ತಾರೆ, ಅವ್ರು ಯಾವ ಥರ ಇರ್ತಾರೆ, ಅವರ ದಿನಚರಿ ಹೇಗಿರುತ್ತೆ ಅನ್ನೋದು ನೋಡುವುದರ ಮೂಲಕ, ಕೇಳುವುದರ ಮೂಲಕ ನಾವು ಸ್ಫೂರ್ತಿ ಪಡೆದು ಭವಿಷ್ಯದ ಬದುಕಿಗೆ ದೊಡ್ಡ ವ್ಯಕ್ತಿಗಳಾಗುವಂಥ, ಶಕ್ತಿಗಳಾಗತಕ್ಕಂಥ ಮಕ್ಕಳಾಗೋದು ಸಾಧ್ಯ ಇದೆ ಮಕ್ಕಳೇ. ಹಾಗಾಗಿ ಇವತ್ತು ಬಂಧುತ್ವ ಅನ್ನೋದು ನಮ್ಮ ನೆರೆಹೊರೆಯವರಲ್ಲಿ ನಾವೆಷ್ಟು ಪ್ರೀತಿಯನ್ನು ತೋರಿಸ್ತೇವೋ ಹಾಗೆ ನಮ್ಮ ಸಹೋದರ ಧರ್ಮಗಳ ಮಧ್ಯೆ ನಾವು ತೋರಿಸುವಂಥ ಪ್ರೀತಿ, ಈ ಪ್ರೀತಿಯನ್ನು ತೋರಿಸುವುದರಲ್ಲಿ ವಿಶ್ವಕ್ಕೆ ಭಾರತ ದೊಡ್ಡ ಹೆಸರಾಗಬೇಕು. ಈ ಕೆಲಸದಲ್ಲಿ ಇವರೆಲ್ಲರ ಕಾಣಿಕೆ ಬಹಳ ಅಗತ್ಯ ಇದೆ. ಇವತ್ತೊಂದು ಚರ್ಚ್ ಇರುವುದರಿಂದ ನಮಗೆ ಶಿಕ್ಷಣದ ಬಗೆಗಿನ ಕಾಳಜಿ ಕೆಲವು ಸಮುದಾಯಕ್ಕೆ ಒಂದು ಕಾಲದಲ್ಲಿ ಸೀಮಿತ ಇತ್ತು. ಆ ಸಮುದಾಯಕ್ಕೆ ಸೀಮಿತ ಇದ್ದಂಥ ಶಿಕ್ಷಣವನ್ನು ವ್ಯಾಪಕ ಮಾಡತಕ್ಕಂಥ ಕೆಲಸ 20ನೇ ಶತಮಾನದಲ್ಲಿ ನಡೀತದೆ. 21ನೇ ಶತಮಾನಕ್ಕೆ ಸರ್ಕಾರವೇ ಯೋಚನೆ ಮಾಡಿ ಸರ್ವ ಧರ್ಮ ಸಮನ್ವಯತೆಯನ್ನು ಸಾಧಿಸಿ ಸಮಾನತೆಯನ್ನು ಸಂವಿಧಾನದ ಮೂಲಕ ತಂದು ಎಲ್ಲರಿಗೂ ಶಿಕ್ಷಣ ಅನ್ನುವ ಒಂದು ವ್ಯವಸ್ಥೆಯನ್ನು ಮಾಡಿತು. ಆ ಮೂಲಕ ಇವತ್ತು ಮುಸ್ಲಿಂ ಧರ್ಮದಲ್ಲಿ ಅವ್ರದ್ದೇ ಆದಂಥ ಒಂದು ಶೈಲಿ ಇದೆ, ಅವ್ರದ್ದೇ ಆದಂಥ ಕಲೆ ಇದೆ, ಅವ್ರದ್ದೇ ಆದಂಥ ಬಣ್ಣ ಇದೆ. ನನಗೆ ಭಾಳ ಸಂತೋಷ ಆಯಿತು ಈ ಬಾರಿ ನಮ್ಮ ಸಂತ ಥೋಮಸ್ ಕಾಲೇಜಿಗೆ ಬಂದಾಗ. ಕೇಸರಿ ಹಿಂದೂ ಧರ್ಮದ ಪ್ರತೀಕ, ಬಿಳಿ ಶ್ವೇತ ಅದು ಜೈನರ ಪ್ರತೀಕ ಹೌದು, ಕ್ರೈಸ್ತರ ಪ್ರತೀಕವೂ ಹೌದು, ಹಸಿರು ಮುಸ್ಲಿಮರ ಪ್ರತೀಕ, ನೀಲ ನಮ್ಮಲ್ಲಿ ಕೈಯಲ್ಲಿ ಯಾವುದು ಹತ್ತಿರದಲ್ಲಿ ಇಲ್ಲ, ಆದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳುವಾಗೆ ಅದನ್ನು ತೋರಿಸ್ತಾ ಇದೆ. ಹೀಗೆ ಕೇಸರಿ, ಬಿಳಿ, ಹಸಿರು ಮೂರನ್ನೇ ನೋಡಿದರೆ ಇಡೀ ಭಾರತವನ್ನು ತೋರಿಸ್ತದೆ. ಹಾಗೆ ನಮ್ಮ ಮೆಲ್ವಿನ್ ರವರು ಮತ್ತು ಶಾಲೆಯ ಎಲ್ಲ ಪ್ರಿನ್ಸಿಪಾಲ್ರು ಮತ್ತು ವಿದ್ಯಾರ್ಥಿಗಳು ಈ ಬಾರಿ ತುಂಬ ಸುಂದರವಾದಂಥ ಫ್ಲ್ಯಾಗನ್ನು ಹಚ್ಚಿದ್ದಾರೆ. ಇದೇ ನಿಜವಾದ ಬಂಧುತ್ವ ಅಂತ. ಇದರಲ್ಲಿ ಒಂದೊಂದು ಧರ್ಮದವರಿಗೆ ಒಂದೊಂದು ಬಣ್ಣ ಕಂಡಾಗ ಖುಷಿ ಆಗ್ತದೆ. ಎಲ್ಲ ಬಣ್ಣವನ್ನು ಕಂಡಾಗ ಸರ್ವಧರ್ಮ ಸಮನ್ವಯ ಭಾವ ಇರುವವರಿಗೆ ತುಂಬ ಖುಷಿ ಆಗ್ತದೆ. ಹಾಗೆ ಇಲ್ಲಿಗೆ ಬಂದಾಗ ನಮ್ಮ ಎಲ್ಲ ಧರ್ಮದವರ ಶಾಲೆಯಾಗಿದ್ದು ರೂಪುಗೊಂಡಿದೆ. ಎಲ್ಲ ಧರ್ಮದವರು ಇಲ್ಲಿದ್ದಾರೆ.
ಅದಕ್ಕಾಗಿ ಶಿಕ್ಷಣ ಅನ್ನೋದನ್ನು ಕದಿಯಲಾರದಂಥ ಒಂದು ದೊಡ್ಡ ಸಂಪತ್ತು. ಅದನ್ನು ನೀವು ಪಡೆದುಕೊಂಡು ಮಕ್ಕಳಿದ್ದಾಗ NSS, NCC ಬೇರೆ ಬೇರೆ ರೀತಿಯಲ್ಲಿ ಕೆಲವರು ಉದಾಸೀನ ಮಾಡ್ತಾರೆ, ನಮಗೆ ಆಗುವುದಿಲ್ಲ, ನಾವು ಸೇರುವುದಿಲ್ಲ ಅಂತ. ಆಮೇಲೆ ದೊಡ್ಡವರಾದ ಮೇಲೆ ಅರ್ಥ ಆಗ್ತದೆ ನಾವು ಬಾಲ್ಯದಲ್ಲಿ ಅದರಲ್ಲಿ ಸೇರಿದರೆ ಎಷ್ಟು ಒಳ್ಳೆಯದಿರ್ತಿತ್ತು ಅಂತ. ಹಾಗಾಗಿ ನೀವೆಲ್ಲ ಮಕ್ಕಳು ಶಾಲೆಯಲ್ಲಿರುವಂಥ ಎಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಅಂತ ಹೇಳುತ್ತಾ, ವಿಶೇಷವಾದಂಥ ಈ ಬಂಧುತ್ವ ಕಾರ್ಯಕ್ರಮದ ಮೂಲಕ ನಮ್ಮನ್ನೆಲ್ಲ ಕರೆದು ಶಾಂತಿ, ಸೌಹಾರ್ದತೆ, ಸಹಕಾರ, ನೆಮ್ಮದಿ ಮತ್ತು ಸಾಮರಸ್ಯ, ಕ್ಷಮೆ, ಮಾರ್ಧವ, ಆರ್ಜವ, ಶೌಚ, ಸಂಯಮ ಮೊದಲಾದ ಗುಣಗಳಿಂದ ಸುಶೋಭಿತವಾದಂಥ ಒಂದು ವೃಕ್ಷವಾದ ಹೆಮ್ಮರವಾಗಿ ಬೆಳೆಯುವಲ್ಲಿ ನೀರು ಗೊಬ್ಬರ ಹಾಕಿ ನಾವೆಲ್ಲ ಅಂತ ವೃಕ್ಷವನ್ನು ಬೆಳೆಸೋಣ ಅನ್ನೋ ಭಾವನೆಯನ್ನು ಮಾಡುವ. ಯೇಸು ಕ್ರಿಸ್ತರಿಗೆ ಎಷ್ಟು ಕಷ್ಟ ಇತ್ತು, ಅವರಿಗೆ ಮೊಳೆ ಬಡಿತಾರೆ, ಆದರೂ ರಕ್ತ ಬಂದರೂ ನನ್ನ ವಿರೋಧಿಗಳನ್ನು ಕ್ಷಮಿಸಿ ಅಂತ ಹೇಳ್ತಾರೆ. ಹೇಳುವುದು ಸುಲಭ, ಭಾರಿ ಸುಲಭಡು ಬನ್ನೋಲಿ ಒರಿಯೆಲ್ಲ ಮುಳೆಟ್ಟು ಹಾಕಿಂದ ಆಗ್ಲೇನು ಕ್ಷಮೆ ಕೊಡ್ಲೆ ಬಂಡ್ರ ಬಾಯಿಡು ಸುಲಭ ಆಂಡ ಆರು ಅವೇನು ಮಲ್ತೇರಿ ಐಡ್ದು ಬುಕ್ಕ ಆರು ಮಾಂತೇರೆಲ್ಲ ಕ್ಷಮಿಸಲಿ ಎಂದು ಬಂಡೇರು. ಅಂಚ ಪನ್ನೆ ಹಿಡ್ದವರ ಆರು ವೆರಿ 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 ಪಾಪ್ಯುಲರ್ ಆದ ಇನಿ ಜಗತ್ತಿಡು ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇಪ್ಪನ ನಂಬರ್ 1 ಏರು ಬಂಡ ಕ್ರೈಸ್ತ ಧರ್ಮದಾಗಲಿ. ಮಾಸ್ಟರ್ನ ಕಂಡ ಪಠ್ಯೇತರ ವಿಷಯದ ಬಗ್ಗೆಲ್ಲ 10 ನಿಮಿಷ ಅಂಡಲ್ಲ ಒಣಸಾದ ಅಥವಾ ಬೈಯಾಗ ಚರ್ಚೆ ಮಾಡಿದರೆ ನಿಮಗೆ ಒಳ್ಳೆಯ ಸಂದೇಶಗಳು ಸಿಗ್ತವೆ ಮಕ್ಕಳೇ. ಬಂಧುತ್ವ ಅಂದರೆ ಒಬ್ರಿಗೊಬ್ರು ಸೇರುವುದು, ಸಮಾನತೆ ಅಂದರೆ ಒಂದಾಗಿರುವುದು. ಹಾಗಾಗಿ ತುಂಬ ಕಷ್ಟ ಇದೆಲ್ಲ, ಹೇಳುವುದು ಭಾಳ ಸುಲಭ, ಆದರೆ ಇದನ್ನು ಜೀವನದಲ್ಲಿ ಅಳವಡಿಸಿದಾಗ ಸಿಗುವ ಆನಂದ ಅದಕ್ಕೆ ಪಾರವೇ ಇಲ್ಲ. ಅದು ಚಿನ್ನ ಬೆಳ್ಳಿಗಿಂತ ಹೆಚ್ಚು ಮೌಲ್ಯಯುತವಾದಂಥದ್ದು. ಹಾಗಾಗಿ ಮನುಷ್ಯನ ಸಂಬಂಧವನ್ನು ಬೆಳೆಸುತ್ತಾ ದೇವಲೋಕದಲ್ಲಿ ಯಾವ ಸುಖ ಶಾಂತಿ ಇದೆಯೋ, ನೆಮ್ಮದಿ ಇದೆಯೋ, ನಿರ್ಭಯ ಇದೆಯೋ, ತಾಯಿಯ ಮಡಿಲಲ್ಲಿ ಇರತಕ್ಕಂಥ ಯಾವ ನಿರ್ಭಯತೆ ಇದೆಯೋ ಅದು ನಮ್ಮ ದೇಶವಾಸಿಗಳ ಪ್ರತಿಯೊಬ್ಬ ಪ್ರಜೆಗೂ ಸಿಗಲಿ. ಅದು ವಿದ್ಯೆಯಿಂದ ಸಿಗುತ್ತದೆ. ನಾವು ಹಾರುವುದಕ್ಕೆ, ಚಂದ್ರಲೋಕದವರೆಗೂ ಹಾರುವುದಕ್ಕೆ ಕಲಿತಿದ್ದೇವೆ, ಮತ್ತು ಮೀನಿನ ಹಾಗೆ ಈಜುವುದಕ್ಕೂ ಕಲಿತಿದ್ದೇವೆ, ಆನಂತರ ಮೌಂಟ್ ಎವರೆಸ್ಟ್ ಏರುವುದಕ್ಕೂ ಕಲಿತಿದ್ದೇವೆ, ಬೆಂಕಿಯೊಡನೆ ಸೆಣಸುವುದಕ್ಕೂ ಕಲಿತಿದ್ದೇವೆ. ಆದರೆ ಮನುಷ್ಯನೊಂದಿಗೆ ಸಂಬಂಧವನ್ನು ಒಂದು ವೇಳೆ ನಾವು ಕಲಿಯದಿದ್ದರೆ ಅದರಷ್ಟು ದೊಡ್ಡ ಅಪಾಯಕಾರಿ ಯಾವುದೂ ಇಲ್ಲ. ಮನುಷ್ಯನ ನಡುವಿನ ಸಂಬಂಧಗಳನ್ನು ಬೆಳೆಸಿದಾಗ, ಪ್ರೀತಿ, ಶ್ರದ್ಧೆ ಮತ್ತು ಆನಂದದಿಂದ ಇದ್ದಾಗ ಜಗತ್ತಿನ ಎಂಥ ಸವಾಲುಗಳನ್ನು ಕೂಡ ಎದುರಿಸುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ, ಕ್ಷೇತ್ರದ ಭಗವಂತನನ್ನು ಮತ್ತು ಕ್ರೈಸ್ತ ಧರ್ಮದ ದೇವರ ಹಬ್ಬವನ್ನೇ ನಾವು ನಮ್ಮ ಸಮುದಾಯ ಮತ್ತು ಮೂಡುಬಿದ್ರೆಯ ಜನತೆಯ ಪರವಾಗಿ ಕ್ರೈಸ್ತ ಬಂಧುಗಳಿಗೆ ಅಭಿನಂದನೆಗಳನ್ನು ಕೋರ್ತೇವೆ. ನಿಮ್ಮ ಕ್ರಿಸ್ಮಸ್ ಹಬ್ಬ ಶುಭದಾಯಕವಾಗಲಿ. ಹೊಸ ವರ್ಷವು ನಿಮಗೆಲ್ಲರಿಗೂ ಹೊಸ ಉತ್ಸಾಹವನ್ನು ಕೊಡಲಿ, ಆನಂದವನ್ನು ನೀಡಲಿ, ಶಾಂತಿಯನ್ನು ಕೊಡಲಿ ಅಂತ ಹೇಳುತ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಆ ಬೆತ್ಲೆಹೇಮಿನ ದೃಶ್ಯವನ್ನು ನಾವು ಇಡೀ ಪ್ರಪಂಚದಲ್ಲಿ ಈ ಗೋಧನಿಯ ಮುಖಾಂತರ ನೋಡುತ್ತೇವೆ. ಎರಡನೇದು ನಕ್ಷತ್ರ. ಈ ಕ್ರಿಸ್ಮಸ್ ಹಬ್ಬದ ಸಂಕೇತ ನಕ್ಷತ್ರ. ಯೇಸು ಸ್ವಾಮಿ ಹುಟ್ಟಿದ ವಿಷಯ ಪೂರ್ವ ಪ್ರಾಂತ್ಯದ 3 ರಾಜರುಗಳಿಗೆ ತಿಳಿಸಲು ಆಕಾಶದಲ್ಲಿ ಒಂದು ನಕ್ಷತ್ರ ಕಾಣಿಸುತ್ತದೆ. ಅರಮನೆಯಲ್ಲಿ ಇದ್ದಂಥ ಜ್ಯೋತಿಷ್ಯರು ಅವರ ಸಹಾಯದ ಮುಖಾಂತರ ಈ ನಕ್ಷತ್ರದ ಬಗ್ಗೆ ಮಾಹಿತಿ ತಿಳಿದು ಈ ರಾಜರುಗಳು 3 ಬಗೆಯ ಬಂಗಾರ, ಧೂಪ ಮತ್ತು ಸುಗಂಧ ದ್ರವ್ಯವನ್ನು ಹೊತ್ತುಕೊಂಡು ಈ 3 ಕೊಡುಗೆಗಳನ್ನು ಈ ದೇವಕುಮಾರ ಯೇಸುವಿಗೆ ಕಾಣಿಕೆಯಾಗಿ ಸಮರ್ಪಿಸುತ್ತಾರೆ. ಅವರಿಗೆ ದಾರಿ ತೋರಿಸಿದಂಥ ನಕ್ಷತ್ರವೇ ನಾವು ಹಾಕುವಂಥ ನಕ್ಷತ್ರಗಳು. ಇದೊಂದು ಬೆಳಕಿನ ಹಬ್ಬ. ಯೇಸು ಸ್ವಾಮಿ ಜನನದ ಹಬ್ಬದ ಮುಂಚೆ ರೋಮನ್ನರು ಈ ಹಬ್ಬವನ್ನು ಬೆಳಕಿನ ಹಬ್ಬವಾಗಿ ಆಚರಿಸುತ್ತಿದ್ದರು.
ಅಂದರೆ ಡಿಸೆಂಬರ್ 25ರಂದು ಇಡೀ ಜಗತ್ತಿನಾದ್ಯಂತ ಇಡೀ ರೋಮ್ ಸಾಮ್ರಾಜ್ಯದಲ್ಲಿ 25 ಡಿಸೆಂಬರ್ ಅಂದು ಅವರು ಬೆಳಕಿನ ಹಬ್ಬವನ್ನು ಸೂರ್ಯ ದೇವರಿಗೆ ಆರಾಧನೆಯಾಗಿ ಮಾಡಿ ಅವರು ಆಚರಿಸುತ್ತಿದ್ದರು. ಇದರ ಸಂಕೇತ ಪ್ರೀತಿ ಪ್ರೇಮವಿಲ್ಲದ ಅಂಧಕಾರದಿಂದಂತ ಈ ಪ್ರಪಂಚಕ್ಕೆ ಪ್ರೀತಿ ಪ್ರೇಮ ಕರುಣೆಯ ಮತ್ತು ಶಾಂತಿಯ ಬೆಳಕಾಗಿ ಈ ಹಬ್ಬವನ್ನು ಆಚರಿಸುವ ಸಮಯದಲ್ಲಿ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ ಚಕ್ರವರ್ತಿ ಕಾನ್ಸ್ಟಂಟೈನ್ ಅವರು 325 ಇಸವಿಯಿಂದ ಈ ಹಬ್ಬವನ್ನು ತನ್ನ ಸಾಮ್ರಾಜ್ಯದಲ್ಲಿ ಯೇಸು ಸ್ವಾಮಿಯ ಜನನದ ಹಬ್ಬವನ್ನಾಗಿ ಪ್ರೀತಿ ಪ್ರೇಮವಿಲ್ಲದೆ ಅಂಧಕಾರದಿಂದ ಕೂಡಿದಂತಹ ಈ ಪ್ರಪಂಚಕ್ಕೆ ಪ್ರೀತಿ ಪ್ರೇಮ ಕರುಣೆ ಮತ್ತು ಶಾಂತಿಯ ಬೆಳಕಾಗಿ ಜನಿಸಿದ ಯೇಸುವಿನ ಈ ಜನ್ಮದ ಹಬ್ಬವನ್ನು ಆಚರಿಸಲು ಕರೆಕೊಟ್ಟರು.
ತಂತಿಗಳ ಮಧುರ ಸ್ವರಗಳಿಂದ ಮೃದಂಗ ತಾಳಗಳಿಂದ ಹಾಡಿ ನರ್ತಿಸಲು ಬರುತ್ತಿದ್ದಾರೆ ಕನ್ನಡ ಮಾಧ್ಯಮದ ಪ್ರೀತಿಯ ವಿದ್ಯಾರ್ಥಿಗಳು. ಇವರನ್ನು ಈ ಸಂದರ್ಭದಲ್ಲಿ ಆದರದಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ. ತಂದಿಗಳಿಂದ ಮೃದಂಗ ತಾಳಗಳಿಂದ ನುಡಿಸಿ ಹಾಡೋಣ ಎಲ್ಲ ಸರಿ. ಹೊಸಾದ ಧ್ವನಿಗಳಿಂದ ಸಂಗೀತ ನಾಚಗಳಿಂದ ಹೆಚ್ಚಿಸಿ ನಲಿಯೋಣ ನೀವು ಬನ್ನಿ. ಏಸಯ್ಯನನು ಜನರಕ್ಷಿಪನು ಕವಿ ಜ್ಯೋತಿಯನು ಹರಗಿಹನು. ಏಸಯ್ಯನನು ಜನರಕ್ಷಿಪನು ಕವಿ ಜ್ಯೋತಿಯನು ಹರಗಿಹನು. ಗುರುವರಿಗೆ ತಿಳಿಸಿದರು ಕ್ರಿಸ್ತ ಸುವಾರ್ತೆಯ ದೇವರೆಲ್ಲರೂ ಸೂತ್ರ